ಒಂದು ಪುಟಾಣಿ ಮಗು ಮನೆಗೆ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಆ ಮಗು ಹುಟ್ಟಿದ ಖುಷಿನಲ್ಲಿ ಆ ಮಗುವಿನ ಬರ್ತಡೇ ಎವ್ರಿ ಮಂತು ನಾವು ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ. ಹಾಗೆ ನಾವು ಕೂಡ ನಮ್ಮ ಮಗಳು ಹುಟ್ಟಿದ ಖುಷಿನಲ್ಲಿ ಅವಳ ಎವ್ರಿ ಮಂತ್ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಆದರೆ ಕೇಕ್ ಕಟಿಂಗ್ ಮೂಲಕ ಅಲ್ಲ, ಅವಳ ಎವ್ರಿ ಮಂತ್ಗೂ ಒಂದೊಂದು ಹಣ್ಣಿನ ಗಿಡನ ಬೆಳೆಸ್ತಾ ಹೋಗೋಣ ಅಂತ. ನಮ್ಮ ಮಗು ದೊಡ್ಡದಾದಂಗೆ ಅವಳ ಜೊತೆಯಲ್ಲಿ ಆ ಗಿಡ ಕೂಡ ದೊಡ್ಡದಾಗುತ್ತೆ. ಅವಳಿಗೆ ಜೀವನ ಪರ್ಯಂತ ಇದೊಂದು ಮೆಮೊರಿ ಕೂಡ ಆಗುತ್ತೆ. ಅಷ್ಟೇ ಅಲ್ಲದೆ ಅವಳು ತಾತನ ಮನೆಗೆ ಬಂದಾಗೆಲ್ಲ ಆ ಗಿಡಗಳು ನೋಡ್ಬೋದಾ, ನೋಡಿ ಆ ಗಿಡದಲ್ಲಿ ಬಿಟ್ಟಿರೋ ಹಣ್ಣುಗಳು ಕೂಡ ಅವಳು ತಿಂದು ಎಂಜಾಯ್ ಮಾಡ್ಬೋದು. ನಾವು ನಮ್ಮ ಮಗಳ ಮೊದಲನೇ ತಿಂಗಳು ಬರ್ತಡೆಗೆ ಅಂತ ಈ ದಾಳಿಂಬೆ ಗಿಡನ ನೆಟ್ಟಿದ್ದೀವಿ. ನನ್ನ ಪ್ರಕಾರ ನಮ್ಮ ಮಕ್ಳಿಗೆ ಕೊಡ್ಬೋದಾದಂಥ ಬೆಸ್ಟ್ ಗಿಫ್ಟ್ ಏನಪ್ಪ ಅಂದರೆ ಅವರಿಗೆ ಚೈಲ್ಡ್ಹುಡ್ ಮೆಮೊರೀಸ್ನ ಗಿಫ್ಟ್ ಮಾಡ್ಬೋದು. ಆ ಚೈಲ್ಡ್ಹುಡ್ ಮೆಮೊರೀಸ್ ಅವ್ರ ಬರ್ತಿಂದನೇ ಸ್ಟಾರ್ಟ್ ಆಗಲಿ ಅನ್ನೋದು ನನ್ನ ಆಸೆ. ಹೀಗೆಲ್ಲ ಮಾಡೋದ್ರಿಂದ ಮಕ್ಳಿಗೆ ಮೆಮೊರೀಸ್ ಅಷ್ಟೇ ಅಲ್ಲದೆ ನಮಗೂ ಕೂಡ ಲೈಫ್ ಲಾಂಗ್ ಮೆಮೊರಿ ಉಳಿಯುತ್ತೆ. ಇದು ನಮ್ಮ ಮಗಳ ಮೊದಲನೇ ತಿಂಗಳ ಬರ್ತಡೇ ಕತೆ. ನೀವು ನಿಮ್ಮ ಮಕ್ಳ ಬರ್ತಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಈ ಥಾಟ್ ನಿಮಗೂ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಥಾಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.